ಇದೊಂದು ತಾಯಿ ಮತ್ತು ಮಗನ ಕತೆ. ಒಂದಾನೊಂದು ಊರಲ್ಲಿ ತಾಯಿ ಮತ್ತು ಮಗ ಒಂದು ಮನೇಲಿ ವಾಸ ಮಾಡ್ತಿರ್ತಾರೆ. ಒಂದಿನ ಮಗನಿಗೆ ಬೇರೆ ಊರಿಗೆ ಹೋಗಬೇಕಾಗುತ್ತೆ. ಅದಕ್ಕೆ ತಾನು ಬಟ್ಟೆ ಬರೆ ತಗೊಂಡು ರೆಡಿ ಆಗ್ತಾ ಇರ್ತಾನೆ. ಆಗ ತಾಯಿ ನೋಡ್ತಾಳೆ, ಮಗನೇ, ನೀನೊಬ್ಬನೇ ಯಾಕೆ ಹೋಗ್ತಿದ್ದೀಯಾ? ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೋದಲ್ಲ ಅಂತ ಮಗನಿಗೆ ಹೇಳ್ತಾಳೆ. ಹೌದು, ನಿಜನೇ ಅಮ್ಮ. ಆದರೆ ನಾನು ಹೋಗ್ತಾ ಇರೋ ಕಾಡಿನ ಮಧ್ಯೆ ಯಾವುದೇ ಕ್ರೂರ ಮೃಗ ಆಗಲಿ, ಕಳ್ಳರು ದರೋಡೆಕೋರರಾಗಲಿ ಯಾರೂ ಇಲ್ಲ ಅಮ್ಮ ಅಂತ ಮಗ ಅಂತಾನೆ. ಜೊತೆ ಯಾರಾದ್ರೂ ಬಂದಿದ್ರೆ ಚೆನ್ನಾಗಿತ್ತು ಅಂತ ತಾಯಿ ಹೇಳ್ತಾಳೆ. ಭಯಪಡಬೇಡಮ್ಮ, ನಾನು ಕೆಲಸ ಮುಗಿಸಿ ನಾಳೆ ಸಂಜೆ ಎಲ್ಲ ವಾಪಸ್ ಬಂದ್ಬಿಡ್ತೀನಮ್ಮ ಅಂತ ಮಗ ಹೇಳಿದ್ರೂ ಸಹ ತಾಯಿ ಮನಸ್ಸಿಗೆ ಸಮಾಧಾನ ಆಗಲ್ಲ. ಹಿತ್ತಲಿಂದೆ ಹೋಗಿ ಒಂದು ಏಡಿನ ತಗೊಂಡು ಬಂದು ಹೊರಡಕ್ಕೆ ರೆಡಿಯಾಗಿದ್ದ ತನ್ನ ಮಗನ ಕೈಯಲ್ಲಿ ಅದನ್ನು ತಗೊಂಬಂದು ಕೊಟ್ಟು, ನೀ ಒಬ್ಬನೇ ಹೋಗೋದಕ್ಕೆ ನಾನು ಬಿಡೋದಿಲ್ಲ, ತಗೋ ಈ ಏಡಿನ ನಿನ್ನ ಹತ್ರನೇ ಇಟ್ಕೋ ಅಂತ ತಾಯಿ ಆ ಏಡಿನ ಮಗನ ಕೈಯಲ್ಲಿ ಕೊಡ್ತಾಳೆ. ಮಗ ಸಹ ಅದನ್ನು ಯಾಕೆ ಏನು ಅಂತ ಕೇಳಿದಿರ ತನ್ನ ಹತ್ರನೇ ಇಟ್ಕೊಳ್ತಾನೆ. ತನ್ನ ಬ್ಯಾಗಲ್ಲಿ ಅದನ್ನು ಇಟ್ಕೊಂಡು ಪ್ರಯಾಣಕ್ಕೆ ಹೊರಡ್ತಾನೆ. ಹೀಗೆ ಹೋಗ್ತಿರುವಾಗ ಅದು ಬೇಸಿಗೆ ಕಾಲ ಆಗಿರೋದ್ರಿಂದ ತುಂಬ ಸೆಕೆ, ಸುಸ್ತಾಗುತ್ತೆ. ಆಗ ಅವನಿಗೆ ಅಲ್ಲಿ ಒಂದು ಮರ ಕಾಣಿಸುತ್ತೆ. ಆ ಮರದ ನೆರಳಲ್ಲಿ ಸ್ವಲ್ಪ ಆಯಾಸ ನಿವಾರಿಸ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಹೊತ್ತು ಅಲ್ಲಿ ಬಂದು ತಾನು ತಂದ ಆಹಾರನ ತಿಂದ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಳ್ತಾನೆ. ಹಾಗೆ ನಿದ್ದೆಗೆ ಜಾರಿರ್ತಾನೆ. ಆಗ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಪೊದರೆಯಲ್ಲಿ ಒಂದು ಹಾವಿರುತ್ತೆ. ಆ ಹಾವು ನೋಡಿಬಿಟ್ಟು ಹತ್ತಿರ ಬರುತ್ತೆ. ನೋಡುತ್ತೆ, ಬ್ಯಾಗಲ್ಲಿ ಆಹಾರ ಇರುತ್ತೆ. ಅದನ್ನು ತೆಗೆದು ತಿನ್ನೋಕ್ಕೆ ಪ್ರಾರಂಭ ಮಾಡುತ್ತೆ. ಆಗ ನೋಡಿದಂಥ ಏಡಿ ಕೋಪ ಆಗ್ಬಿಟ್ಟು ದಾಳಿ ಮಾಡಿ ಹಾವಿನ ಮೇಲೆ ಕಚ್ಚಿ ಹಾವನ್ನ ಕೊಂದಾಕುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಹುಡುಗ ಎದ್ದು ನೋಡ್ತಾನೆ, ಹಾವು ಸತ್ತು ಬಿದ್ದಿರುತ್ತೆ. ನೋಡಿಬಿಟ್ಟು ಏಡಿನೇ ಹಾವನ್ನ ಕಚ್ಚಿಸಿ ಕೊಂದಿರಬೇಕು ಅಂತ ತಿಳಿದು ಏಡಿಗೆ ಧನ್ಯವಾದ ಹೇಳ್ತಾನೆ. ಇದರಿಂದ ಏನಪ್ಪ ಗೊತ್ತಾಗುತ್ತೆ ಅಂದರೆ, ಹಿರಿಯರು ಯಾರೇ ಆಗಲಿ ಏನೇ ಹೇಳಿದ್ರು ನಮ್ಮ ಒಳ್ಳೇದಕ್ಕೆ, ಅದನ್ನು ಕೇಳೋದ್ರಿಂದ ನಮ್ಗೆ ಒಳ್ಳೇದಾಗುತ್ತೆ ಹೊರತು ಕೆಟ್ಟದಂತೂ ಆಗಲ್ಲ ಅನ್ನೋ ಒಂದು ಮಾರಲ್ಲಿ ಈ ಕಥೆಯಿಂದ ಗೊತ್ತಾಗುತ್ತೆ.